ಊಟಕ್ಕೆ ಒಮ್ಮೆ ಸೈಡ್ ಡಿಶ್ ಆಗಿ ಇದನ್ನು ಮಾಡಿ ನೋಡಿ, ಎಷ್ಟು ಸೂಪರ್ ಇರ್ತದೆ ಅಂದರೆ, ಒಂದು ಸಾರಿದ್ದರೆ ಇದೊಂದು ಸೈಡ್ ಡಿಶ್ ಇದ್ದರೆ ಆಹಾ ಸೂಪರಾದ ಊಟ. ಈ ಸೈಡ್ ಡಿಶ್ನ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ, ಬನ್ನಿ ಹೇಳ್ತೇನೆ. ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೆ ಆವಾಗೆಲ್ಲ ನಾವು ಫ್ರೆಂಡ್ ಮನೆಗೆಲ್ಲ ಹೋಗ್ತಿದ್ದೇವಲ್ಲ, ಅವರು ನಮ್ಮ ಮನೆಗೆ ಬರ್ತಿದ್ರು, ನಾವು ಅವರ ಮನೆಗೆ ಹೋಗ್ತಿದ್ದೆವು. ಹಾಗೆ ಸ್ಯಾಟರ್ಡೇ ಅಥವಾ ಈ ಎಕ್ಸಾಮು ಕೊನೆಯ ದಿನದಲ್ಲಿ ಹಾಗೆಯೇ ಎಕ್ಸಾಮಿಗೆ ಓದಲಿಕ್ಕೆಲ್ಲ ಅರ್ಧ ದಿನ ಇರುವಾಗೆಲ್ಲ ಫ್ರೆಂಡ್ ಮನೆಗೆ ಹೋಗ್ತಿದ್ದೆವು. ಅವಳು ಕೂಡ ನನ್ನ ಮನೆಗೆ ಬರ್ತಿದ್ರು. ಹಾಗೆ ಒಂದಿನ ನಾವು ಹೇಳದೆ ಹೋಗೋದಲ್ವ, ಅಮ್ಮನವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಮಧ್ಯಾಹ್ನ ಹೋಗುವಾಗ ಅವಳ ಅಮ್ಮ ಅನ್ನ ಮಾತ್ರ ಮಾಡಿದರು, ಅದು ಗಂಜಿ ಮಾಡಿದರು, ಪದಾರ್ಥ ಎಂತ ಮಾಡಿರಲಿಲ್ಲ. ಸಡನ್ನಾಗಿ ಹೋದರು, ನಮಗೆ ಒಂದು ರಪಕ್ಕೊಂದು ಈ ಥರ ಊಟಕ್ಕೆ ಮಾಡಿ ಕೊಟ್ಟರು. ಅದು ಎಷ್ಟು ಸೂಪರಾಗಿತ್ತಂದರೆ, ನನಗೆ ಆಂಟಿ ಇದನ್ನು ಹೇಗೆ ಮಾಡಿದ್ದು ನೀವು, ತುಂಬ ಸೂಪರಾಗಿದೆ ಅಂತ ನಾನು ಅವರ ಹತ್ರ ಕೇಳಿದ್ದೆ. ಅದನ್ನು ಮನೆಯಲ್ಲಿ ಬಂದು ನನ್ನ ಅಮ್ಮನ ಹತ್ರನೂ ಹೇಳಿದೆ, ಅವರೊಂದು ಆಂಟಿ ಮಾಡಿದ್ರು ಎಷ್ಟು ಸೂಪರ್ ಇತ್ತು ಅಂತ. ಅಂದರೆ ಆವತ್ತಿನಿಂದ ನಾನು ಒಮ್ಮೊಮ್ಮೆ ಇದನ್ನು ಮನೆಯಲ್ಲಿ ಮಾಡಲಿಕ್ಕೆ ಹೇಳ್ತಿದ್ದೆ. ಹಾಗೆ ಈಗ ನನ್ನ ಮಗನಿಗೆ ಏನಾದರೂ ಸೈಡ್ ಡಿಶ್ ಅಂತ ಬೇಕಾಗುವ ನಾನು ಇದನ್ನೇ ಮಾಡೋದು, ಅವನಿಗೂ ತುಂಬ ಇಷ್ಟ. ಹಾಗೆ ಇವತ್ತು ನಾವು ವೆಜ್ 2 ದಿನ, ಹಾಗಾಗಿ ಅವನು ಬೇಗ ಆಲೂಗಡ್ಡೆ, ಅಮ್ಮ ನೀವು ಆಲೂಗಡ್ಡೆದ ಆ ರೆಸಿಪಿ ಮಾಡಿ ನಿಮ್ಮ ಚೈಲ್ಡ್ಹುಡ್ ಮೆಮರಿದು ಅಂತ ಹೇಳಿದೆ. ಹಾಗೆ ಇವತ್ತು ಮಾಡ್ತಾ ಇದ್ದೆ. ಸೈಡ್ ಡಿಶ್ಶಿಗೆ ಇಲ್ಲೊಂದು ಆಲೂಗಡ್ಡೆ ತಗೊಂಡಿದ್ದೇನೆ. ಆಲೂಗಡ್ಡೆಯನ್ನು ದೊಡ್ಡದ ಆಲೂಗಡ್ಡೆ ತಗೊಳ್ಬೇಕು, ಈ ರೀತಿ ದೊಡ್ಡ ಸೈಜಿದು. ಹಾಗೆ ಇದನ್ನುಂಟಲ್ಲ ತುಂಬ ತೆಳುವಾಗಿ ಅಲ್ಲ, ಈ ರೀತಿ ದಪ್ಪ ದಪ್ಪವಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಈ ರೀತಿ ದಪ್ಪನೇ ಇರಬೇಕು ನೋಡಿ. ನಾನು ಈ ಆಲೂಗಡ್ಡೆದು ಮೇಲಿಂದ ಸಿಪ್ಪೆ ತೆಗೆದಿದ್ದೇನೆ, ಜಾಸ್ತಿ ಇದು ಮಾಡಿ ತೆಗಿಲಿಲ್ಲ ನೋಡಿ. ಇಷ್ಟಿಷ್ಟು ದಪ್ಪ ದಪ್ಪವಾಗಿ ಕಟ್ ಮಾಡಿಕೊಂಡಿದ್ದೇನೆ. ಮೇಲಿಂದ ಸಿಪ್ಪೆ ತೆಗೆದ್ರೆ ಒಳ್ಳೆದ್ದು, ಅದರದೊಂದು ಲೇಯರ್ ಇರ್ತದೆ ನೋಡಿ, ಒಂಥರ ದಪ್ಪ ಲೇಯರ್. ಆ ಲೇಯರ್ ತೆಗಿಬಾರ್ದು, ಅದು ತುಂಬ ಒಳ್ಳೇದಂತೆ. ಹಾಗಾಗಿ ನಾನು ಮೇಲಿಂದ ಸರಿಯಾಗಿ ಅದರ ಮಣ್ಣೆಲ್ಲ ಸರಿಯಾಗಿ ತೊಳೆದ್ರೆ ಆಯ್ತಾ, ಆ ಸಿಪ್ಪೆಯನ್ನು ತೆಗಿಬೇಕು ಅಂತಿಲ್ಲ, ಸಿಪ್ಪೆ ತೆಗೆಯದೆ ಕೂಡ ಹಾಕ್ಬೋದು. ನಾನಿಲ್ಲಿ ಮೇಲಿಂದ ತೆಗೆದಿದ್ದೇನೆ ಅಷ್ಟೇ. ಈಗ ಇದನ್ನು ಚೆನ್ನಾಗಿ ಮಾಡಿ ತೊಳೆದು ಸ್ವಲ್ಪ ಒರೆಸಿಡುವ. ಆಲೂಗಡ್ಡೆಯನ್ನು ತೊಳೆದು ಸ್ವಲ್ಪ ಒರೆಸಿಟ್ಟಿದ್ದೇನೆ. ಈಗ ಒಂದು ಪ್ಲೇಟಿಗೆ ಇಲ್ಲಿ ಸ್ವಲ್ಪ ಹುಣಸೆ ಹುಳಿಯನ್ನು ಸ್ವಲ್ಪ ನೀರಲ್ಲಿ ಹಾಕಿಟ್ಟಿದ್ದೇನೆ. ಜಾಸ್ತಿ ಹುಳಿ ಬೇಡ, ಸ್ವಲ್ಪನೇ ಸಾಕು. ಈಗ ಇದಕ್ಕೆ ಉಪ್ಪು, ಹಾಗೇನೆ ಮೆಣಸಿನ ಹುಡಿ, ಸ್ವಲ್ಪ ದಪ್ಪ ಥರ ಪೇಸ್ಟ್ ಮಾಡುವ. ಪೇಸ್ಟ್ ಮಾಡಿ ಈ ಆಲೂಗಡ್ಡೆಗೆ ಹಚ್ಚುವ. ಮೆಣಸಿನ ಹುಡಿ ನೋಡುವಾಗಲೇ ಬಣ್ಣ ಹಾಕಿದಾಗಿದೆ. ಮಸಾಲೆ ಎಲ್ಲ ಹಚ್ಚಿ ಆಯಿತು. ಇನ್ನು ಇದನ್ನು ಇಡಬೇಕು ಅಂತ ಎಂತ ಇಲ್ಲ, ಯಾಕೆಂದರೆ ಒಂದು ಈ ರೀತಿ ಓಪನ್ ಇರ್ತದೆ, ತಕ್ಷಣ ಎಳ್ಕೊಳ್ತದೆ. ಮತ್ತು ಇನ್ನೊಂದು ನಾವು ದಪ್ಪ ದಪ್ಪವಾಗಿ ಕಟ್ ಮಾಡಿದ್ದೇವೆ. ಮತ್ತು ಇನ್ನೊಂದು ಹೇಳ್ತೇನೆ. ನಂತರ ಇಲ್ಲಿ ಒಂದು ಕಬ್ಬಿಣದ ತವ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಕಬ್ಬಿಣದ ತವ ಅಥವಾ ನೀರು ದೋಸೆ ಕಾವಲಿ ಉಂಟಲ್ಲ ಕಬ್ಬಿಣದು, ಅಂಥದ್ದು ಕಾವಲಿಯನ್ನು ತಗೊಂಡು, ಕಬ್ಬಿಣದಲ್ಲೇ ಮಾಡಿದ್ರೆ ಇದು ಸ್ಪೆಷಲ್ ಆಗಿರೋದು. ನಾನ್ ಸ್ಟಿಕ್ಕಲ್ಲಿ ಅಷ್ಟೊಂದು ಒಳ್ಳೆಯದು ಆಗುದಿಲ್ಲ ನನಗೆ. ಈಗ ಈ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದನ್ನು ಫ್ರೈ ಆಗಲಿಕ್ಕೆ ಹಾಕುವ. ಇದಕ್ಕೆ ಉಪ್ಪು ಇಟ್ಕೊಳ್ಳಿಕ್ಕೆ ಇಡ್ಲಿಕ್ಕಿಲ್ಲ, ಯಾಕೆ ಅಂದರೆ ಇದು ದಪ್ಪವಾಗಿ ಕಟ್ ಮಾಡಿದ್ದೇವಲ್ಲ, ಇದು ಫ್ರೈ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ, ಸ್ವಲ್ಪ ಟೈಮ್ ಬೇಕು ಇದು ಫ್ರೈ ಆಗಲಿಕ್ಕೆ. ಫ್ರೈ ಆಗೋದಕ್ಕಿಂತ ಬೇಯುವುದು ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ಇಡಬೇಕು ಅಂತಿಲ್ಲ ಅಂತ ಹೇಳಿದೆ. ಇದನ್ನು ಹೀಗೆ ಸುತ್ತ ಎಣ್ಣೆ ಇಡಬೇಕು. ಈ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ನಾವು ಸ್ವಲ್ಪ ನಮ್ಮ ಸ್ಪೆಷಲಿಗೋಸ್ಕರ ಸ್ವಲ್ಪ ಕರಿಬೇವು ಸೇರಿಸುವ. ಕರಿಬೇವು ಸೇರಿಸಬೇಕು ಅಂತ ಇಲ್ಲ, ಲೋ ಫ್ಲೇಮಲ್ಲೇ ಬೇಯಿಸಿ. ಒಂದು ಸೈಡ್ ಫ್ರೈ ಆದಮೇಲೆ ಟರ್ನ್ ಮಾಡಿ ಹಾಕಿ ಇನ್ನೊಂದು ಸೈಡ್ ಕೂಡ ಈ ರೀತಿ ಲೋ ಫ್ಲೇಮಲ್ಲೇ ಬೇಯಲಿಕ್ಕೆ ಬಿಟ್ರೆ ಇದು ಬೇಯಬೇಕು, ಫ್ರೈ ಆಗೋದಲ್ಲ. ತುಂಬ ಫ್ರೈ ಥರ ಕರಂಚಬಾರ್ದು, ಕಪ್ಪು ಕಪ್ಪಾಗಬಾರ್ದು, ನಿಧಾನವಾಗಿ ಈ ರೀತಿ ಬೇಯಬೇಕು. ನೋಡಿ ಬೆಂದಿದೆ ಅಂತ ಈ ರೀತಿ ಇದು ಮಾಡಿದ್ರೆ ಆಯ್ತು. ನೋಡಿ ಈ ಚಟ್ಟಕ ನೋಡಿ ಹೀಗೆ ಒಳಗೆ ಹೋಗ್ತಾ ಉಂಟು, ನೋಡಿ ಬೆಂದಿದೆ. ನೋಡಿ ಹೀಗೆ ಬೆಂದ್ರೆ ಸಾಕು. ಕ್ರಿಸ್ಪಿ
ಕ್ರಿಸ್ಪಿಯಾಗಿ ಅಲ್ಲ, ಬೆಂದು ಈ ಥರ ಸಾಫ್ಟ್ ಇರಬೇಕಾ, ಸಾಫ್ಟ್ ಇರುವಾಗಲೇ ತೆಗಿಬೇಕು. ಅದೊಂಥರ ನಾರಾಗಿ ತುಂಬ ಟೇಸ್ಟ್ ಆಗ್ತದೆ. ಎಣ್ಣೆಯಲ್ಲಿ ಬೆಂದಿರುವುದಲ್ವಾ, ಒಂಥರ ನಾರು ಥರ ಇರ್ತದೆ. ನೋಡಿ, ನಾವು ಆಲೂಗಡ್ಡೆನ ಒರೆಸಿ ಹಾಕಿದ, ಆದ್ರೆ ಆ ಉಪ್ಪೆಲ್ಲ ನೀರಾಗುವ ಸ್ವಲ್ಪ ಮಸಾಲೆ ನೀರು ಥರನೇ ಆಗ್ತದೆ. ಅದಕ್ಕೆ ಹೇಳುದು ಚೆನ್ನಾಗಿ ಒರೆಸಿ ಇಡಬೇಕು ಆಲೂಗಡ್ಡೆ ಅಂತ. ಇನ್ನು ಆಲೂಗಡ್ಡೆ ಗ್ಯಾಸ್ಟ್ರಿಕ್ ಅಂತ ಅನಿಸುವವರು ಸ್ವಲ್ಪ ಹಿಂಗೆ ಹಾಕೊಳ್ಳಿ. ಆಲೂಗಡ್ಡೆ ಫ್ರೈ ರೆಡಿ ಆಯಿತು. ಸೈಡಿಗೊಂದು ಸಾರು ಇದ್ರೆ ಉಂಟಲ್ಲ, ಅವು ಎಷ್ಟು ಸೂಪರ್ ಆಗ್ತದೆ ಅಂದರೆ, ಇದು ಉಂಟಲ್ಲ ಇದರ ಟೇಸ್ಟೇ ಒಂದು ಡಿಫ್ರೆಂಟಾಗಿ ನಾರಾಗಿರ್ತದೆ. ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು ಅಂತಿಲ್ಲ, ಯಾಕೆಂದರೆ ತುಂಬ ದಪ್ಪವಾಗಿ ಕಟ್ ಮಾಡಿಡ್ತೇವಲ್ಲ. ಬೇಯುವಷ್ಟು ಹೊತ್ತಿಗೆ ಉಂಟಲ್ಲ ಇದು ಉಪ್ಪು ಖಾರವನ್ನು ಎಳ್ಕೊಂಡಿರ್ತದೆ. ಉಪ್ಪು ಖಾರ ಹುಳಿಯನ್ನು ಎಳ್ಕೊಂಡು ಊಟಕ್ಕೊಂದು ಸಖತ್ ಆದ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ನಮಗೆ ತುಂಬ ಇಷ್ಟ, ನನಗೂ ತುಂಬ ಇಷ್ಟ, ನನ್ನ ಮಗನಿಗೂ ತುಂಬ ಇಷ್ಟ. ಹಾಗೆ ಇದೊಂದು ನನ್ನ ಸ್ಕೂಲ್ ಡೇಸ್ದು ಮೆಮರಿದು ರೆಸಿಪಿ ಅಂತ ಹೇಳ್ಬೋದು. ಆವಾಗ ನಾನು 9th ಅಲ್ಲ 8th ಅಲ್ಲ ಏನೋ ಇದ್ದೆ, ಹೈಸ್ಕೂಲಲ್ಲಿ ಇದ್ದೆ. ತುಂಬ ಇಷ್ಟವಾದೊಂದು. ಹಾಗೆಯೇ ಅವಳು ಒಮ್ಮೆ ನನ್ನ ಮನೆಗೆ ಬರುವಾಗ ನನ್ನ ಅಮ್ಮೊಂದು ಚಟ್ನಿ ಮಾಡಿದ್ರು, ಅದು ಅವಳಿಗೆ ತುಂಬ ಇಷ್ಟ ಆಗಿತ್ತು.